ಅಂತ ಹೇಳಿ ಒಂದು 15 ನಿಮಿಷ ಮಾಡಕ್ಕಾಯ್ತು ಅಷ್ಟೇ. ನಮ್ಮ ಕೈ ಜಾಸ್ತಿನೂ ಕೂಡ ನಮ್ಮ ಕೈಲಿ ಅಡ್ಜಸ್ಟ್ ಮಾಡಕ್ ಆಗ್ಲಿಲ್ಲ. ಅಂಥದ್ರಲ್ಲಿ ಇವತ್ತು ಇಂಥ ಒಬ್ಬ ಕಾರ್ಯಕರ್ತನ ಹಲವಾರು ಸಂಘಟನೆಗಳಲ್ಲಿ ಇವತ್ತು ಮಹಿಳಾ ಕಾಂಗ್ರೆಸ್ ಅನ್ನು ಬಿಟ್ರೆ ಮಿಕ್ಕಿದ ಎಲ್ಲಾ ವಿಂಗ್ಗಳಲ್ಲೂ ಕೆಲಸ ಮಾಡಿರುವಂತ ಅನುಭವ ಇರುವಂತ ಅಂದ್ರೆ ಇವತ್ತು ಬಿಕೆ ಆಗುತ್ತದೆ. ಅಂತ ಒಬ್ಬ ನಾಯಕನ ಇವತ್ತು ಕೆಪಿಸಿಸಿಗೆ ಆಯ್ಕೆ ಮಾಡಿದ್ದಕ್ಕೆ ನಾವು ಎಐಸಿಸಿಯ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಹಾಗೆ ರಾಹುಲ್ ಗಾಂಧಿ ಅವರಿಗೆ, ಕೆ.ಸಿ. ವೇಣುಗೋಪಾಲ್ ಅವರಿಗೆ, ಮತ್ತು ನಮ್ಮ ಸುರ್ಜೇವಾಲಾ ಅವರಿಗೆ, ಮತ್ತು ನಮ್ಮ ನಾಡಿನ ಮುಖ್ಯಮಂತ್ರಿ ಆಗಿದ್ದಂತ ನಮ್ಮ ಸಿದ್ದರಾಮಯ್ಯನವರಿಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ, ಇತರ ಎಲ್ಲ ನಾಯಕರುಗಳು ಕೂಡ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಧನ್ಯವಾದ ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ. ನಮ್ಮ ಮುಂದೆ ಬಹಳ ಸವಾಲುಗಳಿದೆ. ಹರಿಪ್ರಸಾದ್ ಅವರು ನಾಯಕತ್ವನ ಅಂದ್ರೆ ಜವಾಬ್ದಾರಿನ ತಗೊಂಡಿರುವಂತ ಸಮಯ. ಇನ್ನ 2 ವರ್ಷ ಚುನಾವಣೆ ಇದೆ, ಮೇನ್ ಎಲೆಕ್ಷನ್. ನಮ್ಮ ಮುಂದೆ 2 ಬೈ ಎಲೆಕ್ಷನ್ಸ್ ಇದಾವೆ. ಅದ್ರ ಜೊತೆಗೆ ನಮ್ಗೆ ಜಿಬಿ ಎಲೆಕ್ಷನ್ಸ್ ಇವಾಗ ಎನಿ ಮೂಮೆಂಟ್ ಅನೌನ್ಸ್ ಆಗ್ಬಹುದು. ಮತ್ತೆ ಅದ್ರ ಜೊತೆಗೆ ಟಿಪಿ ಜೆಡ್ಪಿ ಎಲೆಕ್ಷನ್ಸ್ ಗಳು ಕೂಡ ಬರುವಂತ ಮುನ್ಸೂಚನೆಗಳಿದೆ. ಅದ್ರ ಜೊತೆಗೆ ಕಾರ್ಪೊರೇಷನ್ಸ್ ಇದೆ, ಬೇರೆ ಕಾರ್ಪೊರೇಷನ್ಸ್, ಮತ್ತೆ ನಗರಸಭೆ ಚುನಾವಣೆಗಳಿದೆ. ಈ ಎಲ್ಲಾ ಚುನಾವಣೆಗಳು ಇನ್ನು 2 ವರ್ಷಗಳು ಚುನಾವಣೆಯ ಪರ್ವ ಅಂದ್ರೆ ಅದು ತಪ್ಪಾಗಲ್ಲ. ಇಂಥ ಒಂದು ಸಮಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಂದ್ ಕಡೆಯಿಂದ ಒಬ್ಬ ಕಾರ್ಯಕರ್ತನಾಗಿ ಇವತ್ತು ಮುಖ್ಯಮಂತ್ರಿ ಆಗಿದ್ರೆ, ಇನ್ನೊಂದ್ ಕಡೆ ಕಾರ್ಯಕರ್ತನಾಗಿ ಇವತ್ತು ಅಧ್ಯಕ್ಷರಾಗಿರುವಂತಹ ಬಿ.ಕೆ. ಹರಿಪ್ರಸಾದ್ ಅವರು, ಇವರಿಬ್ಬರ ಒಂದು ಕಾಂಬಿನೇಷನ್ ಇಡೀ ಒಂದು ಇದಕ್ಕೆ ರಾಜ್ಯಕ್ಕೆ ಒಂದು ಮಾದರಿಯಾಗಿ ತುಂಬಾ ದೊಡ್ಡ ಒಂದು ಬಲಿಷ್ಠವಾದಂತ ನಾಯಕತ್ವ ಇವರಿಬ್ಬರದು. ಅದ್ರ ಜೊತೆಗೆ ನಮ್ಗೆಲ್ಲ ಅಡ್ವೈಸ್ ಮಾಡ್ಲಿಕ್ಕೆ ಸೈಲೆಂಟ್ ಆಗಿರಪ್ಪ ಇವರಿಬ್ಬರಿಗೆ ಇರಪ್ಪ ಬಾಗ್ಲಕ್ಕೆ. ಮತ್ತೆ ಇವರಿಬ್ಬರು ನಾಯಕರುಗಳಿಗೆ ಎಲ್ಲಾ ರೀತಿಯ ಸಹಕಾರ ಕೊಟ್ಟು ಇವರಿಗೆ ಒಂದು ರೀತಿಯಲ್ಲಿ ಬೆನ್ನೆಲುಬಾಗಿ ನಿಂತ್ಕೊಳ್ಳುವಂತ ಕಾರ್ಯನ ನಮ್ಮ ಸಿದ್ದರಾಮಯ್ಯನವರು ಇವತ್ತೊಂದು ದಿವಸ ಮಾಡ್ತಾರೆ. ಯಾಕೆಂತಂದ್ರೆ ಸಿದ್ದರಾಮಯ್ಯನವರು ಒಂದು ರಾಜ್ಯ ಅಲ್ಲ, ಒಂದು ರಾಷ್ಟ್ರ ಕಂಡ ಒಂದು ದೊಡ್ಡ ಮೇರುತ್ವ ಇರುವಂತ ಒಂದು ವ್ಯಕ್ತಿ. ಇವತ್ತು ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗ ಕಾಂಗ್ರೆಸ್ ಪಕ್ಷ ತಗೊಂಡಂತ ಡಿಸಿಷನ್ ಇವತ್ತೇನು ರಾಷ್ಟ್ರದಲ್ಲಿ ಇವತ್ತು ಏನೇನು ಅವರ ಲೆಕ್ಕಾಚಾರಗಳು, ವಿರೋಧ ಪಕ್ಷಗಳದು ಮತ್ತೆ ಬೇರೆಯವರೆಲ್ಲ ಲೆಕ್ಕಾಚಾರಗಳು ಏನಿತ್ತು ಅದನ್ನ ಬುಡಬೇನು ಮಾಡಿ ಇವತ್ತೊಂದು ದಿವಸ ಯಾವುದೇ ಸಮಸ್ಯೆ ಇದ್ದಂಗೆ ಇವತ್ತು ನಮ್ಮ ಪಕ್ಷ ಹೈಕಮಾಂಡ್ ಏನು ನಮ್ಗೆ ಒಪ್ಪಿಗೆ ಕೊಡ್ತಾರೆ ಅವ್ರ ಪ್ರಕಾರ ನಾವು ನಡ್ಕೋತೀವಿ ಅನ್ನೋ ಒಂದು ಇದನ್ನ ದೊಡ್ಡ ರೀತಿಯಲ್ಲಿ ತೋರಿಸಿದಂತ ಒಬ್ಬ ಮಹಾನ್ ವ್ಯಕ್ತಿ ಅಂದ್ರೆ ಇವತ್ತು ಸಿದ್ದರಾಮಯ್ಯನವರು. ಅಂತ ಒಂದು ನಾಯಕತ್ವದ ಕೆಳಗಡೆ ಇವರೆಲ್ಲರೂ ಕೂಡ ಇವತ್ತೊಂದು ದಿವಸ ಈ ಒಂದು ಜವಾಬ್ದಾರಿನ ನಿರ್ವಹಣೆ ಮಾಡಬೇಕಾಗಿದೆ. ಇವತ್ತೊಂದು ದಿವಸ ನಾವು ಹರಿಪ್ರಸಾದ್ ಅವ್ರು ಹೇಳುದು, ಇವತ್ತು ನಾವೇ ದಿವಸ ಮನೆ ಹತ್ರನೇ ಇರ್ತೀವಿ, ಇಲ್ಲಿ ಬನ್ನಿ, ನೀವು ಇನ್ನ ಚಾರ್ಜ್ ತಗೊಳ್ಳೋದು 21ನೇ ತಾರೀಕು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಆದ್ರೂ ಕೂಡ ಇವತ್ತು ದಯವಿಟ್ಟು ನೀವು ಒಂದು 10 ನಿಮಿಷ ಬಂದೋಗಿ. ಯಾಕೆಂದ್ರೆ ಅವ್ರಿಗೇನು ಯಾವ್ದು ಟೈಮು ಏನು ಇಲ್ಲ, ಎಲ್ಲ 4-5 ಜನ ಅಸ್ಟ್ರಾಲಜರ್ಸ್ ಯಾವ್ದು ಟೈಮ್ ನೋಡಿದ್ರು, ಅದು ಉಲ್ಟಾ ಯಾವ್ದಿದೆ ನೋಡ್ಕೊಂಡು ಬಂದವ್ರು ಇವತ್ತು ಅವ್ರು. ಆ ಟೈಮ್ ನ ಬಿಟ್ಟು ಬೇರೆ ಟೈಮ್ ಬಂದವ್ರೆ, ಗೊತ್ತಾಯ್ತಾ? ಸೊ ಅದರಿಂದ ಈಗ ಅವ್ರಿಗೆ ಬನ್ನಿ, ಇಲ್ಲೆಲ್ಲ ಕಾರ್ಯಕರ್ತರೆಲ್ಲ ಒಂದ್ಸರಿ ಇದಾಗುತ್ತೆ. ಯಾಕಂದ್ರೆ 21 ತುಂಬಾ ದೂರ ಇದೆ, ಅದರಿಂದ ನೀವೆಲ್ಲ ನಿಮ್ ಡೈರೆಕ್ಷನ್ ಬಹಳ ಮುಖ್ಯವಾಗಿದೆ, ಇವಾಗ ಮಾಡ್ಬೇಕು ಅನ್ನೋ ಕಾರಣಕ್ಕೆ ನಾವು ಇವತ್ತು ಅವ್ರನ್ನ ಕರೆದಿದ್ದೀವಿ. 21ನೇ ತಾರೀಕು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ. ಅವತ್ತಿನ ಸಂಖ್ಯೆ ಅಂತಂದ್ರೆ ಹರಿಪ್ರಸಾದ್ ಅವರು ಹೇಳಿದ್ರು, ನನಗೆ ದೊಡ್ಡ ಕಾರ್ಯಕ್ರಮದ ಅವಶ್ಯಕತೆ ಇಲ್ಲ, ಸಿಂಪಲ್ ಆಗಿ ನಾನು ಚಾರ್ಜ್ ತಗೋತೀನಿ, ಇಲ್ಲೇ ಭಾರತ್ ಜೋಡೋ ಭವನದಲ್ಲಿ ಕಾರ್ಯಕರ್ತರ ಸಮ್ಮುಖದಲ್ಲಿ ನಾನು ತಗೋತೀನಿ ಅಂತ ಹೇಳುದು. ಆದ್ರೆ ನಮ್ಮ ಪಕ್ಷ ನ್ಯಾಷನಲ್ ಪಾರ್ಟಿ, 140 ವರ್ಷ ಇತಿಹಾಸ ಇರುವಂತ ಪಕ್ಷ, ನಾವು ಬರೀ ಒಂದು ಇದರೊಳಗಡೆ ತಗೊಳಕ್ಕಾಗಲ್ಲ ಅಂತ ಪಕ್ಷ ನಿರ್ಧಾರ ಮಾಡಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಕಾರ್ಯಕ್ರಮನ ಮಾಡಬೇಕು ಅಂತ ನಿರ್ಧಾರ ತಗೋತು ಪಕ್ಷ. ಅವತ್ತಿನ ದಿವಸ ಹೊಸದಾಗಿ ಮುಖ್ಯಮಂತ್ರಿ ಆಗಿರುವಂತಹ ನೂತನ ಮುಖ್ಯಮಂತ್ರಿಗಳು ಈಗಾಗಲೇ ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು, ಇದಕ್ಕೆ ಅದು ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು. ಅವತ್ತು ಅವರು ಬಂದು ಹರಿಪ್ರಸಾದ್, ನೂತನವಾಗಿ ಆಯ್ಕೆ ಆಗಿರುವಂತಹ ಹರಿಪ್ರಸಾದ್ ಅವರಿಗೆ ಅಫಿಷಿಯಲ್ ಆಗಿ ಚಾರ್ಜ್ ಕೊಡುವಂತ ದಿನ 21ನೇ ತಾರೀಕು ಜೂನ್ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಎಲ್ಲಾ ಕಾರ್ಯಕರ್ತರು ಎಲ್ಲಾ ಕಡೆಯಿಂದ, ಬರೀ ಕಾರ್ಯಕರ್ತರನ್ನು ಮಾತ್ರ ವಾಲಂಟರಿ ಬರ್ಲಿಕ್ಕೆ, ನಾವ್ ಯಾರನ್ನು ಕೂಡ ಜನ ಸೇರಿಸುವಂತದ್ದಾಗ್ಲಿ ಇನ್ನೊಂದಾಗ್ಲಿ ಯಾರಿಗೂ ನಾವು ಕರೆ ಕೊಟ್ಟಿಲ್ಲ, ಕರ್ಕೊಂಡ್ ಬರಬಾರ್ದು, ಕಾರ್ಯಕರ್ತರೇ ಬರಬೇಕು ಅನ್ನೋ ಒಂದು ಡಿಸಿಷನ್ ತಗೊಂಡು ಬ್ಲಾಕ್ ಪ್ರೆಸಿಡೆಂಟ್ಸ್ ಇಂದ ಹಿಡಿದು ವಾರ್ಡ್ ಪ್ರೆಸಿಡೆಂಟ್ಸ್ ಇಂದ ಹಿಡಿದು ಅವ್ರಿಗೆ ಆಥರೈಸೇಷನ್. ಯಾಕೆಂತಂದ್ರೆ ತಮ್ಮ ಒಬ್ಬ ಕಾರ್ಯಕರ್ತ ತಮ್ಮ ಹಂತದಿಂದ ಇವತ್ತೇನು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಅಂತವ್ರನ್ನ ಒಂದು ಚಾರ್ಜ್ ಟೇಕಿಂಗ್, ಇದು ಚಾರ್ಜ್ ಅಂದ್ರೆ ಅಧಿಕಾರ ಹಸ್ತಾಂತರ ಅಲ್ಲ, ಜವಾಬ್ದಾರಿ ಹಸ್ತಾಂತರ. ಅಧಿಕಾರ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಇದು ಜವಾಬ್ದಾರಿ ಹಸ್ತಾಂತರ. ಆ ಕಾರಣಕ್ಕೆ ಇವತ್ತೊಂದು ದಿವಸ ನಿಮ್ಗೆಲ್ಲ ಗೊತ್ತಿದೆ, ಎಲ್ಲಾರು ಒಂದು ಅಭಿಲಾಷೆನೂ ಕೂಡ ಏನಂತ ಇತ್ತು ಅಂತ ಅಂದ್ರೆ ಹರಿಪ್ರಸಾದ್ ಅವರು ಮಂತ್ರಿ ಆಗ್ತಾರೆ ಅಂತ. ಆದ್ರೆ ಅವ್ರಿಗೆ ಮಂತ್ರಿ ಮತ್ತೆ ಇದರ ಮಧ್ಯ, ಪಿಸಿಸಿ ಅಧ್ಯಕ್ಷರ ಮಧ್ಯ
ಯಾವುದನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಪ್ರಶ್ನೆ ಬಂದಾಗ ಅವರು ಪಕ್ಷದ ಕಾರ್ಯಕರ್ತನಾಗಿ ಪಕ್ಷದ ಅಧ್ಯಕ್ಷನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೇನೆ. ಪ್ರತಿಯೊಬ್ಬರು ಅಧಿಕಾರ ಬೇಕು ಅಂತಾರೆ, ಸರ್ಕಾರದಲ್ಲಿ ಅಧಿಕಾರ ಬೇಕು ಅಂತಾರೆ, ಆದ್ರೆ ಪಕ್ಷದ ಕಾರ್ಯಕರ್ತನಾಗಿ ಸರ್ಕಾರ ಇದ್ದಾಗ ದುಡಿಬೇಕು ಅನ್ನೋರು ಬಹಳ ಕಮ್ಮಿ. ಅದರಲ್ಲಿ ಒಂದು ತನ್ನ ವ್ಯಕ್ತಿತ್ವನ ತೋರಿಸಿದಂತ ವ್ಯಕ್ತಿ ಅಂತ ಅಂದ್ರೆ ಅದು BK ಹರಿಪ್ರಸಾದ್ ಅವರು. ನಾನು ಇನ್ನ ದುಡಿತೀನಿ. ನಾನು 2028ಕ್ಕೆ ಮತ್ತೆ 29ಕ್ಕೆ ಲೋಕಸಭೆ ಅಸೆಂಬ್ಲಿ ಎಲೆಕ್ಷನ್ ಏನಿದೆ ಮತ್ತೆ ಪಾರ್ಲಿಮೆಂಟ್ ಎಲೆಕ್ಷನ್ ಇದೆ, ಎರಡೂ ಚುನಾವಣೆಗಳನ್ನ ಗೆಲ್ಲೋದಕ್ಕೆ ನಾನು ಸಹಕರಿಸ್ತೀನಿ ಅಂತ ಜೊತೆಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ. ಯಾಕೆಂದ್ರೆ ನಾವೆಲ್ಲ ಆರ್ಗನೈಸೇಷನ್ ಅಲ್ಲಿ ಹೇಗೆ ಕೆಲಸ ಮಾಡಬೇಕು ಅಂತ ಅವ್ರಿಗೆ ಯಾರು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಅವರಿಂದ ಕಲಿಬೇಕಾಗಿರೋದು ಬಹಳ ಇದೆ. ಅದರಿಂದ ಅವ್ರಿಗೆ ಇರುವಂತ ಪ್ಲಾನ್ಗಳು ಮತ್ತೆ DK ಶಿವಕುಮಾರ್ ಮತ್ತೆ ಅವರಿಬ್ಬರು ಕಾಂಬಿನೇಷನ್ ಅಲ್ಲಿ, ಸಿದ್ದರಾಮಯ್ಯನವರ ಕಾಂಬಿನೇಷನ್ ಅಲ್ಲಿ, ಈ ಮೂರು ಜನದ ಕಾಂಬಿನೇಷನ್ ಅಲ್ಲಿ ಬಲಿಷ್ಠವಾದಂತಹ ನಾಯಕತ್ವದಲ್ಲಿ ನಾವು 28ಕ್ಕೆ ಚುನಾವಣೆಯಲ್ಲಿ ಗೆಲ್ತೀವಿ. ಮತ್ತೆ 29ಕ್ಕೂ ಕೂಡ ಅತಿ ಹೆಚ್ಚಿನ ರೀತಿಯಲ್ಲಿ ಲೋಕಸಭಾ ಎಂಪಿಗಳನ್ನ ನಾವು ರಾಷ್ಟ್ರಕ್ಕೆ ಕೊಡಬೇಕು ಅನ್ನೋ ನಿರ್ಧಾರನ ತಗೊಂಡು ಇವತ್ತೊಂದ್ ದಿವಸ ನಿಮ್ಮ ಮೂಲಕ ನಾನು ಕೇಳ್ಕೊಳ್ಳೋದಿಷ್ಟೇ, ಪ್ರತಿಯೊಬ್ಬ ಕಾರ್ಯಕರ್ತನು ಅವತ್ತೊಂದ್ ದಿವಸ ಬಂದು ಅಟೆಂಡ್ ಆಗಿ ನಿಮ್ಮ ಅಧ್ಯಕ್ಷನ ನೀವು ಸ್ವಾಗತ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಇನ್ನ ಏನಾದ್ರೂ ವಿಚಾರ ಇದ್ರೆ 21ನೇ ತಾರೀಕು ನಂತರ ಮಾತಾಡೋಣ. ಈಗ ಪತ್ರಿಕಾಗೋಷ್ಠಿ ಇಲ್ಲಿ ಹರಿಪ್ರಸಾದ್ ಅವರು ಮಾತಾಡೋದು ಈಗ ಬೇಡ ಅಂತ ನನ್ನ ಅನಿಸಿಕೆ ಕೂಡ. ಏನಾದ್ರೂ ಇದ್ರೆ ಒಂದ್ ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ನೀವು ಕೇಳ್ಬೋದು. ಒಂದ್ 2 ಕ್ವಶನ್. ಅಧ್ಯಕ್ಷರು ಒಂದು 2 ನಿಮಿಷ ನಿಮ್ಗೆಲ್ಲ ವಿಶ್ ಮಾಡ್ತಾರೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಮಾಧ್ಯಮದ ವಿಭಾಗದಿಂದ ನಮ್ಮೆಲ್ಲರಿಗೂ ಸಹ ಒಂದು ಆಹ್ವಾನವನ್ನು ಕಳಿಸಿದ್ದಾರೆ. ಆದ್ದರಿಂದ ನಾನು ಸಹ ಇಲ್ಲಿ ಬರಬೇಕಾಯಿತು. ನನ್ನ ಈ ಒಂದು ಪತ್ರಿಕಾಗೋಷ್ಠಿ ಕೇವಲ ಸೌಜನ್ಯದ ಭೇಟಿ ಅಂತ ತಿಳ್ಕೊಳ್ತೇನೆ. ಯಾಕಂದರೆ ಭಾಳಷ್ಟು ಜನ ಪತ್ರಕರ್ತರು ನನಗೆ ವ್ಯಕ್ತಿಗತವಾಗಿ ಪರಿಚಯ ಇದ್ದೀರಿ, ಕೆಲವರು ದೂರದಿಂದ ಪರಿಚಯ ಇದ್ದೀರಿ, ಯಾರೂ ಅಷ್ಟು ದೂರ ಇಲ್ಲ ನನಗೆ. ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅಧ್ಯಕ್ಷನಾದ ಮೇಲೆ, ಯಾಕಂದರೆ ಒಂದು ವಾರ ಆಯಿತು, ಒಂದು ವಾರ ಆದಮೇಲೆ ಜಾಸ್ತಿ ದಿವಸ ನಾವು ಕಾಂಗ್ರೆಸ್ ಆಫೀಸ್ಗೆ ಹೋಗಿಲ್ಲ ಅಂತ ಆಗಬಾರ್ದು, ನೀವು ಬೇರೆ ಥರ ಬರೀತೀರಾ. ಅದಕ್ಕೋಸ್ಕರ ಒಂದು ಸೌಜನ್ಯದ ಭೇಟಿ ಮಾಡಿ ನಿಮ್ಮನ್ನೆಲ್ಲರೂ ಸಹ ಭೇಟಿ ಮಾಡಿ, ನೀವು ಟೀ ಕುಡಿಯೋಂಗಿದ್ರೆ ನಾನು ನಿಮ್ಮ ಜೊತೆ ಟೀ ಕುಡಿದು ಅದಕ್ಕೇನಂತೀರ ಕುಶಲೋಪಕಾರಿ ಅದನ್ನು ಮಾಡಿಕೊಂಡು ಹೋಗೋಣ. 21ನೇ ಇವರು ಪ್ರದೇಶ ಕಾಂಗ್ರೆಸ್ ಕಮಿಟಿಯಿಂದ ಚಂದ್ರಶೇಖರ್ ಅವರು ಹೇಳಿದಾಗೆ 21ನೇ ತಾರೀಕು ಜವಾಬ್ದಾರಿಯನ್ನು ನನಗೆ ಕೊಡ್ತಾ ಇದ್ದಾರೆ. ಆ ಜವಾಬ್ದಾರಿ ತೆಗೆದುಕೊಳ್ತೀನಿ. ಬಂದಿದ್ದ ಕಾರಣ ಇಷ್ಟೇ, ಚಂದ್ರಶೇಖರ್ ವರ್ಕಿಂಗ್ ಪ್ರೆಸಿಡೆಂಟು ಅಂತ ಹೇಳಿದರೆ ನಾನು ಬರ್ತಾ ಇರಲಿಲ್ಲ. ಅವರು ಈಗ ಆ್ಯಕ್ಟಿಂಗ್ ಪ್ರೆಸಿಡೆಂಟ್. DK ಶಿವಕುಮಾರ್ ಅವರು ರಾಜೀನಾಮೆ ಕೊಟ್ಟ ಮೇಲೆ ಅವರು ಇನ್ಚಾರ್ಜು PCC ಜನರಲ್ ಸೆಕ್ರೆಟರಿ, ಅದು ವರ್ಕಿಂಗ್ ಪ್ರೆಸಿಡೆಂಟು. ಆದ್ದರಿಂದ ಅವ್ರು ಹೇಳಿದ ಮೇಲೆ ನಾವು ಬರಬೇಕಾಗತ್ತೆ. ಬಂದಿದ್ದೀವಿ. 21ನೇ ತಾರೀಕು ಆದಮೇಲೆ ರೆಗ್ಯುಲರ್ ಆಗಿ ನಾನು ಬೇರೆ ಎಲ್ಲೂ ಭೇಟಿ ಮಾಡೋದಿಲ್ಲ, ಪತ್ರಕರ್ತನ PCC ಆಫೀಸಲ್ಲೇ ಭೇಟಿ ಮಾಡ್ತೀನಿ ಅಂಥೇಳಿ ತಾವೆಲ್ಲರೂ ಸಹ ಬಂದಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನೋಡಿ, ಯಾರು ಬೇರೆ PCC ಪ್ರೆಸಿಡೆಂಟ್ ಆಗಿದ್ರೆ ಒಬ್ಬ ವರ್ಕಿಂಗ್ ಪ್ರೆಸಿಡೆಂಟ್ ಆಕ್ಟಿಂಗ್ ಪ್ರೆಸಿಡೆಂಟ್ ಅಂತ ಹೇಳ್ತಾ ಇರಲಿಲ್ಲ. ಇನ್ನೊಂದ್ಸರಿ ಹೇಳ್ಬೇಕಾಯ್ತು ಹರಿಪ್ರಸಾದ್ ಅವರು ನನ್ನ ಆಕ್ಟಿಂಗ್ ಪ್ರೆಸಿಡೆಂಟ್ ಅಂತ. ಆಯ್ತಾ? ಸೊ ಅದು ಏನಾದ್ರೂ ಅದು ಉದಾರತೆ ಇದೆ ಅಂತಂದ್ರೆ ಆರ್ಗನೈಸೇಷನ್ ಇಂದ ಬಂದವ್ರಿಗೆ ಮಾತ್ರ ಸಾಧ್ಯ ಹೊರತು ಬೇರೆ ಯಾರನ್ನು ಆ ಮಾತನ್ನ ಹೇಳೋಕ್ಕಾಗಲ್ಲ. ಧನ್ಯವಾದಗಳು ಹರಿಪ್ರಸಾದ್ ಅವರಿಗೆ. ಮತ್ತೆ ನೀವೆಲ್ಲರೂ ಬಂದಿರೋದಕ್ಕೆ ಇದೇ ರೀತಿಯಲ್ಲಿ ನಮ್ಮ ಬಾಂಧವ್ಯ ಮುಂದುವರಿಲಿ, ಸಹಕಾರ ಕೊಡಿ ಈಗಲೇ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿನ ಮುಗಿಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ.